ಈ ದೇಶದಲ್ಲಿ ಒಂದು ದೇವಸ್ಥಾನದಿಂದ ಹಿಂದೂಗಳು ಮುಸ್ಲಿಮರ ಕಾರ್ಯಕ್ರಮಕ್ಕೆ ಕಲ್ಲು ಒಗದಾರ ಅಂತ ಒಂದು ಸಾಕ್ಷಿ ಹೇಳ್ರಿ. ಇವ್ರನ್ನ ಎಷ್ಟು ತಲೆ ಮ್ಯಾಗ ಕುಡಿಸ್ಕೊಂಡ್ರಿ. ಇನ್ನೂವರೆಗೆ ಅದು ಆ ಬಂಕಾ ಮಸೀದಿ ಅಧಿಕೃತ ಐತಿವಲ್ಲ ಅನ್ನೋಂಥದ್ದು ದಾಖಲೆ ನಿಮ್ಗೆ ಬಿಡುಗಡೆ ಮಾಡಿ. ಮದ್ದೂರಿನಲ್ಲಿ ಅವ್ರದ್ದು ಏನೂ ದಾಖಲೆನೇ ಇಲ್ಲ. ಎಲ್ಲ ಬೇಕಾಯ್ದೆಸ್ರಿ, ಯಾವುದೇ ಪರ್ಮಿಷನ್ ಇಲ್ಲ. ಅವ್ರಿಗೆ 24 ತಾಸು ಕರೆಂಟ್ ಕೊಡೋದು, 24 ತಾಸು ನೀರು ಕೊಡೋದು. ಮತ್ತು ಇಲ್ಲಿ ಅವನೋ ಒಬ್ಬ ಕಾಂಗ್ರೆಸ್ ಅಂತ ಅವ್ನು ಲೀಡ್ರು, ಅವ ಬಂದರೆ SP DSP ಎದ್ದು ನಿಂದಿರ್ತಾರ್ತ, ಸರ್ ಅತ್ತಾರ್ತು. ಒಬ್ಬ ಕ್ರಿಮಿನಲ್ ಮುಂದೆ ಪೊಲೀಸ್ ಇಲಾಖೆ ಈ ರೀತಿ ವರ್ತನೆ ಮಾಡಿದ್ರೆ ನಿಮ್ಮ ಭಯ ಹೆಂಗಿರ್ತದೆ ಪೊಲೀಸರದು? ನೋಡಿದ್ರೆ ನಡಗಬೇಕು. ಅದು ಬಿಟ್ಟು ನೀವು ಅಂತ ಯಾವೇ ಇರಲಿ, ಯಾವುದೇ ಪಾರ್ಟಿ ಅವೇನೋ ಪದಾಧಿಕಾರಿ ಅದ, ಅವನು ಮುಖ್ಯಮಂತ್ರಿಯಾ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾ ಅಥವಾ ಯಾವುದಾದ್ರೂ MLA ಅಂಥವನಿಗೆ ನೀವು ಪೊಲೀಸ್ ಅಧಿಕಾರಿಗಳು ನೀವು ಅವ್ನು ಗೌರವ ಕೊಡೋದು, ಮಾತಾಡೋದು, ಇದೇನಾಗ್ತದೆ ಅಂದರೆ ನಮ್ಮ ಹಿಂದೂಗಳ ಕಾರ್ಯಕರ್ತರನ್ನು ಪ್ರಚೋದನೆ ಮಾಡ್ದಂಗೆ ಆಗ್ತದೆ. ನೀವು ಒಂದು ಸೈಡಾಗಿ ಬರೀ ಅವ್ರು ಹೇಳಿದ್ದನ್ನು ಕೇಳೋದಿಲ್ಲ. ಅವ್ರು ನೀವು ಕರೆದ ಶಾಂತಿ ಸಭೆಗೂ ಬರೋದಿಲ್ಲ. ಬರೀ ಹಿಂದೂಗಳನ್ನು ಕರಿತೀರಿ. ಅವ್ರು ಶಾಂತಿ ಸಭೆ ಬರಲಿ ಅಂದರೆ ಆ್ಯಕ್ಷನ್ ತೊಗೋರಿ ಅವ್ರ ಮೇಲೆ. ಇದು ನಡೀದಿಲ್ಲ ಅಂತ ಹೇಳ್ರಿ. ನೀವು ಇದೇ ರೀತಿ ಉದ್ದಟತನ, ಇದೇ ರೀತಿ ನಿಮ್ಮ ಶಾಂತಿ ಹಿಂದೂಗಳಿಂದ ಭಂಗ ಆಗಿಲ್ಲ. ಏನಾದರೂ ಶಾಂತಿ ಭಂಗ ಆಗಿದ್ದು ಅವರಿಂದಲೇ, ಆ ಮಸೂದಿಯಿಂದಲೇ. ಕ್ರಮ ತಗೋಬೇಕಾಗಿದ್ದು ಅವ್ರ ಮೇಲೇ. ಹಿಂದೂಗಳ ಮೇಲೆ ಇದೇ ರೀತಿ ನೀವು ಪೊಲೀಸರು ಸುಮ್ಮನೆ ಅರೆಸ್ಟ್ ಮಾಡ್ತೀನಿ, ಪಾಪ ಅವ್ರು ರಾತ್ರಿ ಹೋಗಿ ಮನ್ಯಾಗ ಅವ್ರಿಗೆ ತಂದೆ ತಾಯಿಗೆ ಅಂಜಿಸ್ತೀನಿ, ಇದು ಬಿಡದೇ ಇದ್ದರೆ ಶಾಂತಿ ಆಗೋದಿಲ್ಲ. ಯಾರು ತಪ್ಪಿದಸ್ತರದಾರ, ನಮ್ಮಲ್ಲಿ ಯಾರು ತಪ್ಪು ಮಾಡಿದ್ರು ಅರೆಸ್ಟ್ ಮಾಡಿ. ಏನೂ ಮಾಡಲಾರ್ದವ್ರನ್ನಾಗ ಇವತ್ತು ಪಾಪ ಅವನು 3 ಕಡೆ ಕೈ ಮುರಿದದ ಒಬ್ಬಂದು. ನಿಮ್ಮ IPS ಅಧಿಕಾರಿಗಳು ಹೊಡಿತಾರೆ ಅಂದ್ರೂ ನೀವು ಮತ್ತೆ ಶಾಂತಿ ಹೇಳಕ್ಕೆ ಬರ್ತೀರಲ್ರಿ. ಇನ್ನೂ 2 ದಿವಸ ಇವ್ರಿಗೆ ಮುಲಾಜನಾಗ ನೀವು ಕೆಲಸ ಮಾಡೋರು. ಈ ರೀತಿ ಮತ್ತು ನೋಡಿರಿ, ಇವತ್ತು ಬಸವೇಶ್ವರ ಮೂರ್ತಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ನೋಡಿ ಬಂದೀವಿ. ರಾಷ್ಟ್ರೀಯ ಹೆದ್ದಾರಿಗಳು ಒಳಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಮೂರ್ತಿ ಕೂಡಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲೂ ಸಹ ತಕರಾರಿಲ್ಲ. ನಾವು ವಿಜಾಪುರನಾಗ ಕೂಡಿಸಿವಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೆಂಟ್ರ್ನಾಗೆ ಕೂಡಿಸಿವಿ. ಬಬಲೇಶ್ವರ್ನಾಗ ಹಾಕ್ತಿದ್ರು, ಈಗ ವಲ್ಲಭಭಾಯಿ ಸರ್ಕಲ್ ಮಾಡಿ ವಲ್ಲಭಭಾಯಿ ಪಟೇಲ್ರ ಹೆಸರಿಟ್ಟಿವಿ. ನಮ್ಮ ಅಹಿಲಾಬಾಯಿ ಹೋಳ್ಕರ್ ಅವ್ರದ್ದು ಕೂಡಿಸಿವಿ, ಅದು ರೋಡ್ ದಂಡಿಗೆ ಕೂಡಿಸಿದ್ದೀವಿ, ಅಲ್ಲಿ ಸ್ವಲ್ಪ ತೊಂದರೆ ಆಗಬಾರ್ದು ಅಂತೇಳಿ. ಮಹಾರಾಣಾ ಪ್ರತಾಪ್ರದ್ದು ಕೂಡಿಸಿವಿ 19 ಫೀಟಿಂದು. ಇದು ಹೆಂಗೆ ನಮ್ಮ ಶಿವಾಜಿ ಮಹಾರಾಜರದ್ದು ಹೆಂಗೆ BDAದು ಹೆಂಗೆ ಸೈಟ್ ಐತಲ್ಲ ಅಂತಲೇ BDAದೇ ಸರ್ಕಲ್ ಮಾಡಿ ಅವತ್ತು ಕೂಡಿಸಿವಿ. ನಿನ್ನೆ 1-2 ದಿವಸದಿಂದನೇ ನಾನು 20 ಲಕ್ಷ ರೂಪಾಯಿ BDAದಿಂದ ಸರ್ಕಲ್ ಅಭಿವೃದ್ಧಿಗಾಗಿ ಭೂಮಿ ಪೂಜೆ ಮಾಡೀನಿ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರದ್ದು ಕೂಡಿಸಿವಿ ನಾವು ಬಿಜಾಪುರನಾಗ ಸೆಂಟ್ರ್ನಾಗ ಕೂಡಿಸಿವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮೊದಲು ಸಣ್ಣ ಮೂರ್ತಿ ಇತ್ತು, ಸುಮಾರು ಒಂದು 25 ಫುಟದ್ದು ದೊಡ್ಡ ಮೂರ್ತಿ ಕೂಡಿಸಿವಿ. ಸ್ಟೇಷನ್ ರೋಡ್ ಅಂತ ಹೆಸರಿತ್ತು, ಅದನ್ನು ತೆಗೆದೀಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಅಂತೇಳಿ ಮಾಡಿವಿ. ಬಾಬು ಜಗಜೀವನ್ ರಾಮ್ ಸಲುವಾಗಿ ಪಾಪ ಎಷ್ಟೋ ದಿವಸದಿಂದ ದಲಿತರು ಜಗಜೀವನ್ ರಾಮ್ ಮೂರ್ತಿ ಆಗ್ಬೇಕತ್ತಿದ್ರು. ಅದನ್ನು ಒಂದು ಸೈನಿಕ್ ಸ್ಕೂಲ್ದ ಜಾಗ, ಯಾವುದೂ ಸಾರ್ವಜನಿಕ ತೊಂದರೆ ಆಗೋ ಅಲ್ಲಿ ಕೂಡಿಸಿವಿ. ನೀವು ಉದ್ದೇಶಪೂರ್ವಕವಾಗಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಅಡ್ಡ ಹಾಕೋದು, ಕೆಲವೊಂದು ಸಮಾಜದಲ್ಲಿ, ಎಲ್ಲ ಸಮಾಜದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವೇನೋ ಯಾವನೋ ಒಬ್ಬ ಅರ್ಜಿ ಕೊಡ್ತಾನಂದ್ರೆ ಅರ್ಜಿ ನಾಳೆ ನಾನು ಒಂದು ಕೊಡ್ತೀನಿ, ಅದನ್ನೆಲ್ಲ ನೀವು ನಾಳೆ ಬಂಕಾ ಮಸೀದಿ ಶೋಧನೆ ಮಾಡ್ಬೇಕಂತ ಕೊಡ್ತೀನಿ, ಅದು ನಾಳೆ ಮಾಡ್ತೀರಿ SP ಅವರೇ? ಮಾಡಬೇಕಲ್ಲ. ಈಗ ಅಲ್ಲಿ ಕಲ್ಲು ಬರ್ತಾವೆ, ಚಪ್ಪಲಿ ಬರ್ತಾವೆ. ಒಬ್ಬ ಪೊಲೀಸಲ್ಲಿ ಒಳಗಿರೋವಂಥವ್ರು ಮಾಹಿತಿ ಕೊಡ್ತಾರೆ, ಒಳಗೆ ರೋಡ್ ಅದಾವು, ಅದಕ್ಕೆ ಭಯಪಟ್ಟವರು ಅವ್ರಿಗೆ ಗದ್ದಾ ತೂಟಿ ಹಿಡಿದು ಮತ್ ಕರೋ ಅಂತ ಹೇಳ್ತಾರೆ. ಇಲ್ಲಿ ಹಿಂದೂಗಳ ಮ್ಯಾಗೆ ಹೀನಾಯಿಗೂ ಹೊಡಿತಾರೆ. ನೀವು ಒನ್ ಸೈಡೆಡ್ ಈ ಪೊಲೀಸರ ಆ್ಯಕ್ಷನ್ನು ಮುಂದಿನ ದಿವಸದಲ್ಲಿ ಬಾಗಲಕೋಟೆ ಅಲ್ಲ, ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಸಂಘರ್ಷಕ್ಕೆ ಹಾದಿ ಆಗ್ತದೆ. ಯಾಕಂದರೆ ಈ ಶಿವಾಜಿ ಮಹಾರಾಜರನ್ನ ಮೂರ್ತಿಗೆ ಅಪಮಾನ ಮಾಡಿದಂದ್ರೆ ನಮ್ಮ ಸಮಾಜ ಎಂದೂ ಒಪ್ಪೋದಿಲ್ಲ. ಯಾವುದೇ ಇರಲಿ, ಅದು ಸಂಗೊಳ್ಳಿ ರಾಯಣ್ಣ ಇರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರಲಿ, ಸಂತ ಕನಕದಾಸರದ್ದು ಇರಲಿ, ಇದನ್ನು ನಾವು
ಇವತ್ತು ಬಂದೀವಿ. ನಾಳೆ ನಮ್ಮೆಲ್ಲ ಬಾಗಲಕೋಟೆ ನಾಗರಿಕರು ಅವ್ರನ್ನ ಬೇಡಿಕೆ ಇಟ್ಟಾರೆ. ಯಾರ್ಯಾರು ಆ ಮಸೂತಿಯ ಜಮಾತ್ನ ಮೆಂಬರ್ಗಳು ಅದಾರ, ಅಲ್ಲಿ ಏನು ಮೌಲ್ಯ ಅದಾನ ಅವ್ರನ್ನ ಅರೆಸ್ಟ್ ಮಾಡಿರಿ, ಅವ್ರ ಮ್ಯಾಗ ಗುಂಡಾ ಆ್ಯಕ್ಟ್ ಹಾಕ್ರಿ, ಅವ್ರ ಕಡೆಯಿಂದ ಬಾಯಿ ಬಿಡಿಸ್ರಿ. ಎಷ್ಟು ಮಂದಿಗೆ ಹೊಡೆದಿರಿ, ಆ್ಯಕ್ಷನ್ ತೊಗೊಂಡು ಸುಮ್ಮನೆ ಒಳಗೆ ಗುಂಡ್ರಿಸಿರಿ. ನೀವು ಬಿರಿಯಾನಿ ತಿನ್ನಿಸ್ಲಾಕತ್ತೀರಿ ಅವ್ರಿಗೆ, ಯಾಕಂದ್ರೆ ನಿಮ್ಮ ಮ್ಯಾಗಿನ ಪ್ರೆಷರ್ ಐತಿ. ಇದೇ ರೀತಿ ಪೊಲೀಸರು ಬರೀ ಆಡಳಿತ ಪಕ್ಷ ಮಾತು ಕೇಳ್ಕೊಂಡು ಹೋದರೆ ಬಾಗಲಕೋಟೆಯಲ್ಲಿ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಹೊತ್ತು ಹೊಂಟ್ರೆ ಹೋಳಿ ಹುಣ್ಣಿಮೆ ಇದೆ, ಮತ್ತು ನೀವು ಹಿಂದೂ ಹಬ್ಬಕ್ಕೆ ತೊಂದರೆ ಮಾಡೋದು, ಸುಮ್ಮನೆ ಪರ್ಮಿಷನ್ ಕೊಡೋದಲ್ಲ ಅನ್ನೋದು, ಇದು ಎಲ್ಲ ನೀವು ಮಾಡ್ತಿರೋಂಥ ನಿಮ್ಮ ಕಾರ್ಯವೈಖರಿಯ ವೈಫಲ್ಯತೆ ಇದೆ. ಇದನ್ನು ಈಗಾದರೂ ಎಸ್ ಪಿ ಅವರು ಈಗ 5 ಮಂದಿ ಎಸ್ ಪಿ ಏನೋ ಬಂದಾರ್ತಾರೆ. ಇಲ್ಲಿ 5 ಮಂದಿ ಎಸ್ ಪಿಗಳು ಅಂದ್ರೆ ಯಾಕೆ ಬಂದಾರಪ್ಪ ಅಂದ್ರೆ ಅವರ ಅವಧಿಯಲ್ಲಿ ಏನೇನು ಯಾರು ಕ್ರಿಮಿನಲ್ಸು ಯಾರು ಇದು ಅವ್ರ ಬಳಿ ಮಾಹಿತಿ ಐತತ್ತೆ, ಅದಕ್ಕೆ ಅವ್ರು ಕರ್ಕೊಂಡು ಬಂದಾರೆ. ಇದೇನು ಅವಶ್ಯಕತೆನೇ ಇಲ್ಲ. ಕ್ರಿಮಿನಲ್ಸ್ ಎಲ್ಲದಾರ ಅವರೇ ಅದಾರ, ಏನು ಹಿಂದೂಗಳು ಅದಾರ, ಯಾರೇ ಒಬ್ಬರೇ ನಮ್ಮವರು ಯಾವ್ದಾರು ಗಲಾಟೆ ಮಾಡ್ಯಾರ. ಅಷ್ಟು ಎಸ್ ಪಿಗಳನ್ನು ಹಾಕಿ ಇಷ್ಟು ಬಾಗಲಕೋಟೆಯಲ್ಲಿ ಬಜಾರ್ ಬಂದ್ ಮಾಡಿ. ಬಜಾರ್ ಯಾಕೆ ಬಂದ್ ಮಾಡಿರಿ? ಸರಳವಾಗಿ ಬಜಾರ್ ನಡೆಯಂಗೆ ವ್ಯವಸ್ಥೆ ಮಾಡಿ. ಹಿಂದೂಗಳ ಏರಿಯಾದಲ್ಲಿದ್ದಂಥದ್ದು ಅವ್ರ ಏರಿಯಾದಾಗ ಬಂದ್ ಮಾಡಿರಿ. ಯಾರು ದಾಂಧಲಿ ಮಾಡೋರು ಅವರಲ್ಲ, ಅವ್ರ ಏರಿಯಾದಾಗ ಬಂದ್ ಮಾಡಿರಿ. ತಾವೇ ಎಲ್ಲ ಬಂದಾಯ್ತು ಅಂದ್ರೆ ತಾನೇ ಸರಿಯಾದಿಗೆ ಬರ್ತಾರವ್ರು. ನೀವು ಅವ್ರಿಗೆಲ್ಲ ಫುಲ್ ಸೆಕ್ಯೂರಿಟಿ ಕೊಡ್ಲಾಕತ್ತೀರಿ. ನೀವು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ರೆಸ್ಟ್ರಿಕ್ಷನ್ ಹಾಕ್ಲಾಕತ್ತೀರಿ. ಇಡೀ ಬಜಾರು ಮೊದಲೇ ನಾಳೆ ಬಣ್ಣ ದಿವಸ ಮತ್ತು 3-4 ದಿವಸ ಇಡೀ ಮಾರ್ಕೆಟ್ ಬಂದ್ ಆಗ್ತದೆ ಮತ್ತು ಜನರಿಗೆ ಎಷ್ಟು ತೊಂದರೆ ಆಗ್ತದೆ. ಇದನ್ನು ನೀವು ಸಡಿಲಿಸ್ರಿ. ಆ ಏರಿಯಾಕ್ಕೆ ಸೆಕ್ಯೂರಿಟಿ ಕೊಡಿರಿ. ಅವ್ರು ನಿಮ್ಗೆ ಗುರ್ತಾಗ್ಬಿಡ್ತದೆ. ಸಂಶಯಾಸ್ಪದ ವ್ಯಕ್ತಿಗಳು ಅಡ್ಡಾಡಕತ್ತಾರೆ, ಅವ್ರನ್ನ ಒಳಗೆ ಹಾಕ್ರಿ. ಮಾರ್ಕೆಟ್ನಾಗ ಯಾಪ ಮುಗ್ಧ ಹಳ್ಳಿ ಜನ ಬಂದಿರ್ತಾರೆ, ನಮ್ಮೆಲ್ಲ ಹೆಣ್ಮಕ್ಳು ಬಂದಿರ್ತಾರೆ. ಅವ್ರಿಗೆ ಸುಮ್ಮನೆ ಗಲಾಟೆ ನೋಡಿಕೊಳ್ಳೇ ವ್ಯಾಪಾರಸ್ಥರಿಗೂ ಒಂದು ದೊಡ್ಡ ಲಾಸ್ ಇದು. ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ, ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಇದನ್ನು ಹದ್ದುಬಸ್ತು ಮಾಡುವಂಥದ್ದು ಕ್ರಮ ತಗೊಂತ ಮಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮೊನ್ನೆ ಸಭೆಯಲ್ಲಿ ಮಾತು ಕೊಟ್ಟಾರೆ, ನಾವು ಶೀಘ್ರದಲ್ಲೇ ಶಿವಾಜಿ ಮಹಾರಾಜರದು ಮತ್ತು ಬಸವಣ್ಣವರು ಮೂರ್ತಿಯನ್ನು ಕೂಡಿಸುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಅವ್ರು ಹೇಳಿದ ಪ್ರಕಾರ ನಡ್ಕೋಬೇಕು. ಯಾವಾಗ ಬಾಗಲಕೋಟೆಯಲ್ಲಿ ಇನ್ನೊಮ್ಮೆ ಶಿವಾಜಿ ಮಹಾರಾಜರ ಉತ್ಸವನ ಮಾಡಬೇಕಂತೇಳಿ ನಿರ್ಣಯ ಮಾಡ್ತಾರೋ ಅವತ್ತು ಅವು 2 ಮೂರ್ತಿಗಳು ಆ ಜಾಗದಾಗ ಹೋಗ್ಕೊಂಡಿರ್ಬೇಕು. ಕೂಡದೇ ಇದ್ದರೆ ಮುಂದೆ ಯಾರೂ ಕಂಟ್ರೋಲ್ ಮಾಡ್ಲಿಕ್ಕಾಗೋದಿಲ್ಲ. ನಾವೇ ಕೂರಿಸೋತೀವಲ್ಲ, ನಾವೆಲ್ಲ ಕಾರ್ಯಕರ್ತರು ಇಡೀ ಬಾಗಲಕೋಟೆ ಚಲೋ ಹೋಗ್ತೀವಿ, ಎಲ್ಲರೂ ಇಲ್ಲಿ ಬರ್ತೀವಿ. ಹಂಗೆ ಅಯೋಧ್ಯೆದಾಗ ಮಾಡಿದ್ವಿ ಹಂಗೆ ಇಲ್ಲೂ ಬರ್ತೀವಿ, ಬಂದು ನಾವು ಕೂರಿಸ್ತೀವಿ. ನಿಮ್ದು ಎಷ್ಟು ಗೋಳಿಬಾರ್ ಮಾಡ್ತೀರಿ, ನೀವು ಎಷ್ಟು ಫೋರ್ಸ್ ತರ್ತೀರಿ ಅದನ್ನು ನಾವು ತಯಾರಾಗಿ ನಮ್ಮ ಬಲಿದಾನ ಆದ್ರೆ ಆಗ ಲೆಕ್ಕ. ಆದರೆ ನೀವು ಕಾನೂನು ಪ್ರಕಾರ ಸುಮ್ಮನೆ ಡಿ ಸಿ ಹೇಳ್ತಾರೆ, ಅದು ಸುಪ್ರೀಂ ಕೋರ್ಟ್. ಯಾಕೆ ಸುಪ್ರೀಂ ಕೋರ್ಟ್ ರೀ? ನಾನು ಅದನ್ನು ಹೇಳ್ರಪ್ಪ, ಲೀಗಲಿಟಿ ಏನೈತೆ ನಮ್ಗೆ ಹೇಳ್ರಿ, ಜನರಿಗೆ ಹೇಳ್ರಿ. ಸುಳ್ಳು ಹೇಳುವಂಥದ್ದು. ಯಾಕಂದ್ರೆ ಬಿ ಡಿ ಎ ಕಮರ್ಷಿಯಲ್ ಇದ್ರ ಯಾವ ಇದ್ರ ಸಿ ಎಸ್ ಸೈಟ್ನಾಗ ಐತಿ, ಸಾರ್ವಜನಿಕ ಬಿ ಟಿ ಡಿ ಎ ಇದ್ರ ಸಲುವಾಗಿ ಐತೆ. ಅದು ಮುನ್ಸಿಪಾಲ್ಟಿ ಒಳಗೆ 2 ಸಲ ಟರ್ವ್ ಮಾಡ್ಯಾರ. ಬಿ ಟಿ ಡಿದವರು ಇಲ್ಲಿ ಮುನ್ಸಿಪಾಲ್ಟಿಗೆ ಬಿಟ್ಟು ಕೊಟ್ಟಾರ. ಯಾಕಂದ್ರೆ ಒಂದು ಲೇಔಟ್ ಮುಗಿತಂದ್ರೆ ಆ ಆಸ್ತಿ ನಗರಸಭೆ ಆಸ್ತಿ ಆಗ್ತದೆ. ಮತ್ತು ಅವರು ಟರ್ವ್ ಮಾಡಿದ್ದನ್ನು ನೀವು ಬೆಲೆ ಕೊಡೋದಿಲ್ಲ. ಅದಕ್ಕೆ ಆ ಮೂರ್ತಿ ಕೂರಿಸುವಂಥದ್ದು ಆಗಬೇಕು.